ಸಾರಿ ಸರ್ ಅಂದರೆ ಆ ಸಾರಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂದರೆ ಇವಾಗ 2,500 ಬಿಲ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಈ ವಿಡಿಯೋದ ವಿಶೇಷ ಅಂದರೆ ಏನು ಬದನೇಕಾಯಿ ವಿಶೇಷ ಇಲ್ಲ. ಯಾರೆಲ್ಲ ಹಿಮಾಲಯನ್ ಬೈಕ್ ಇಟ್ಕೊಂಡು ನೆಮ್ಮದಿಯಾಗಿದ್ದೀರಾ ಕಮೆಂಟ್ ಮಾಡಿ, ಯಾರ್ಯಾರು ನೆಮ್ಮದಿಯಾಗಿಲ್ಲ ಅವರೂ ಕಮೆಂಟ್ ಮಾಡಿ. ಯಾಕಪ್ಪ ಅಂದರೆ ಈ ಬೈಕಲ್ಲಿ ತಗೊಂಡಾಗಿಂದ ಹಿಡಿದು ಇವತ್ತಿನವರೆಗೂ ಬರೀ ಪ್ರಾಬ್ಲಮ್ಸೇ, ನನಗೆ ಮಾತ್ರನಾ ಅಥವಾ ಬೇರೆಯವ್ರಿಗೆ ಗೊತ್ತಾಗ್ತಿಲ್ಲ. ವಿಷಯ ಬಂದ್ಬಿಟ್ಟು ಏನಪ್ಪ ಅಂದರೆ ನೆನ್ನೆ ಕೋನ್ ಸೆಟ್ ಬೇರಿಂಗ್ನ ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದೆ. ಏನಾಗಿತ್ತು ಅಂದರೆ ಪ್ರೀವಿಯಸ್ ಟೈಮು ನಾನು ಕೋನ್ ಸೆಟ್ ಇಶ್ಯೂ ಇತ್ತು ಅಂತೇಳಿ ನಾನು ಒಂದು ಕಡೆ ಸರ್ವಿಸಿಗೆ ಬಿಟ್ಟಿದ್ದೆ. ಸೊ ಶೋರೂಮೆಲ್ಲ ಮೆನ್ಷನ್ ಎಲ್ಲ ಬೇಡ, ಸರ್ವಿಸಿಗೆ ಬಿಟ್ಟಾಗ ಏನು ಮಾಡಿಬಿಟ್ಟಿದ್ದಾರೆ, ಕೆಳಗಡೆ ಟೀ ಸ್ಟೆಮ್ ಕೆಳಗಡೆ ಇರುತ್ತಲ್ಲ ಅಲ್ಲಿ ಡಸ್ಟ್ ಸೀಲ್ನ ಮಿಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗೆ ಬೇರಿಂಗ್ ಕೂಡಿಸಿ ಕಳಿಸಿದ್ದಾರೆ. ನನಗೆ ಗೊತ್ತಾಗಿದ್ದು ಯಾವಾಗ ಅಂದರೆ ಹಿಂಗೆ ಓಡಿಸ್ಬೇಕಾದ್ರೆ ಹಂಪಲ್ಲೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಆ ಟೈಮಲ್ಲಿ ನಾನು ಹೋಗಿ ಸರ್ವಿಸ್ ಸೆಂಟ್ರಲ್ಲಿ ತೋರಿಸ್ದಾಗ ಅವ್ರು ಹೇಳಿದರು, ಸರ್ ಇದು ಡಸ್ಟ್ ಸೀಲು ಮಿಸ್ ಮಾಡಿದ್ದಾರೆ ಸರ್ ಕೆಳಗಡೆ ಟೀ ಸ್ಟೀಮ್ ಹತ್ರ ಅಂತ ಕೇಳಿದರು. ಕ್ಯಾಂಡರಲ್ಲಿ ಕೆಳಗಡೆ ಮಿಸ್ ಮಾಡಿದ್ದಾರೆ ಅಂತ ಹೇಳಿದರು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಸಾರಿ ಸರ್ ಅಂದರು. ಸಾರಿ ಸರ್ ಅಂದರೆ ಆ ಸಾರಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂದರೆ ಇವಾಗ ಈ ಟೀಮ್ ಸ್ಟೆಮ್ನ ಬಿಚ್ಚಿ ಈಗ ರೆಡಿ ಮಾಡಬೇಕು ಅಂದರೆ 1000 ರೂಪೀಸ್ ಲೇಬರ್ ಹಾಕ್ತಾರೆ, 1000 ಶೀಲ್ಡ್ರೆ ಗ್ರೀಸ್ ಅಂತೆಲ್ಲ ಹೇಳ್ಬಿಟ್ಟು. ಆಮೇಲೆ ಅದಾದಮೇಲೆ ಈಗ ಬಿಚ್ಚಿದ್ದಾರೆ ಅಂದರೆ ಕೆಳಗಡೆ ಸೀಲಲ್ಲಿ ಇದು ಬೇರಿಂಗ್ ಹೋಗಿ ಲಾಕ್ ಆಗಿರುತ್ತೆ, ಅದನ್ನು ತೆಗೆದ್ರೆ ಅದು ಹೋಗುತ್ತೆ ಬೇರಿಂಗು. ಸೊ ಮತ್ತೆ ಒಂದು ನ್ಯೂ ಬೇರಿಂಗ್ ಹಾಕಬೇಕು. ಆ ನ್ಯೂ ಬೇರಿಂಗ್ ಕಾಸ್ಟ್ ಬಂದ್ಬಿಟ್ಟು ಒಂದು 500 + 529 ಎಷ್ಟೋ ಇದೆ. ಬರೀ ಕೇವಲ ಒಂದು 69 ರೂಪೀಸ್, 69 ರೂಪಾಯಿದೊಂದು ಡಸ್ಟ್ ಸೀಲ್ ಮಿಸ್ ಮಾಡಿರೋದಕ್ಕೆ ಎಷ್ಟು ಬರ್ತಾ ಬೀಳುತ್ತೆ ಗೊತ್ತಾ ಸ್ನೇಹಿತರೆ. ಮೇಲೆ ಒಂದು ಬೇರಿಂಗು, ಕೆಳಗಡೆ ಒಂದು ಬೇರಿಂಗು, ಮತ್ತು ಡಸ್ಟ್ ಎಲ್ಲ ಸೇರಿ ನಿಮಗೆ ಒಂದು ನಿಯರ್ಲಿ ಒಂದು 2,500 ಬಿಲ್ ಆಗುತ್ತೆ ಬರೀ ಒಂದೇ ಒಂದು. ಸ್ನೇಹಿತರೆ ಫೈನಲಿ ಕೋನ್ ಸೆಟ್ನ ಸರಿ ಮಾಡಿಕೊಟ್ರು. ಕೆಲವೊಂದು ಸಲ ಒಂದು ಬೇಜಾರಾಗೋ ವಿಷಯ ಏನಪ್ಪ ಅಂದರೆ ಅವ್ರು ಮಾಡಿರೋ ಮಿಸ್ಟೇಕ್ನೇ ನಮ್ಮ ಮೇಲೆ ಹಾಕ್ತಿರ್ತಾರೆ, ನೀವೇ ಮಾಡ್ಕೊಂಬಂದಿರಾ ಅಂತ. ನಾವು ಎಂಥ ಅಂಧ ಭಕ್ತರು ಅಂದರೆ ಶೋರೂಮ್ ಬಿಟ್ಟು ಬೇರೆ ಎಲ್ಲೂ ಒಂದು ನಟ್ಟು ಬಲ್ಟು ಸಭೆ ಚೇಂಜ್ ಮಾಡಿಸಿರಲ್ಲ. ಅದಕ್ಕೆ ಅನಿಸುತ್ತೆ ನಮ್ಮ ಮೇಲೆ ಬ್ಲೇಮ್ ಮಾಡೋದು ಇವರೆಲ್ಲ. ನಾವು ಬೇರೆಯವ್ರ ಥರ ಮಾಡಬೇಕಿತ್ತು, ಬ್ಲೇಮ್ ಮಾಡಲ್ಲ. ಬಟ್ ಇರಲಿ, ಅವ್ರು ಮಾಡಿರೋ ಅವ್ರ ತಪ್ಪನ್ನೇ ಸ್ವಲ್ಪ ಫೈಟಿಂಗ್ ಎಲ್ಲ ಆಗಿ ಅವ್ರಿಗೆ ತಿಳಿಸಿ ಹೇಳಿ ಅವ್ರ ಹತ್ರನೇ ಅವ್ರು ಮಾಡಿರೋ ತಪ್ಪನ್ನು ಸರಿ ಮಾಡಿಸ್ಕೊಂಡು ತೊಗೊಬಂದು. ಆ್ಯಕ್ಚುಲಿ ಅದು ಅವ್ರ ಮಿಸ್ಟೇಕು,
ಬೇರಿಂಗನ್ನು ರಾಂಗ್ ಸೈಡಲ್ಲಿ ಪ್ರೆಸ್ ಮಾಡಿಬಿಟ್ಟಿದ್ದಾರೆ. ಡಸ್ಟ್ ಸೀಲ್ ಇದೆಯಲ್ಲ ಅದನ್ನು ಸಮೇತ ತುಂಬ ಓವರ್ ಪ್ರೆಸ್ ಮಾಡಿ ಹೋಗಿ ಬೇರಿಂಗ್ನ ಲಾಕ್ ಮಾಡಿ ಈ ಥರ ಮಾಡಿದರು. ಇರಲಿ, ಫೈನಲಿ ಅವ್ರ ತಪ್ಪು ಅರಿವಾಗಿದೆಯಲ್ಲ, ಸರಿ ಮಾಡಿಕೊಟ್ರು. ಇರಲಿ, ನೆಕ್ಸ್ಟ್ ಟೈಮ್ ಅಂತೂ ಆ ಸರ್ವಿಸ್ ಸ್ಟೇಷನಿಗೆ ಹೋಗಲ್ಲ, ಅಷ್ಟು ಬೇಜಾರಾಗ್ಬಿಡ್ತು ನನಗೆ. 2 ದಿನ ಸುಮ್ಮನೆ ಟೈಮ್ ವೇಸ್ಟ್. ಇವತ್ತು ಫುಲ್ ಡೇ ನಾನು ಶೋರೂಮಲ್ಲೇ ಕೂತಿದ್ದೀನಿ. ಇಷ್ಟನ್ನು ಹೇಳ್ತಾ, ಸ್ನೇಹಿತರೆ, ನೀವೇನಾದರೂ ಕೋನ್ ಸೆಟ್ಟು ಬೇರಿಂಗ್ ಹೋಗಿದೆ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದೆ, ನೀವು ಗಾಡಿನ ಡೆಲಿವರಿ ತಗೊಳ್ಳೋದಕ್ಕಿಂತ ಮುಂಚೆನೇ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಆದಮೇಲೆ ನೀವು ಗಾಡಿನ ಕಂಫರ್ಟೇಬಲ್ ಅನಿಸಿದ್ರೆ ಮಾತ್ರ ಡೆಲಿವರಿ ತೊಗೊಳ್ಳಿ. ಇಲ್ಲ ಅಂದರೆ ತಗೊಳ್ಳೋಕ್ಕೆ ಹೋಗಬೇಡಿ. ಅವ್ರು ಒಂದು ಸತಿ ನೀವು ಬಿಲ್ ಪೇ ಮಾಡಿ ಏನಾದರೂ ಹೊರಗಡೆ ತಂದಿದ್ದೀರ ಅಂದರೆ ಮುಗೀತು. ಮತ್ತೆ ಅವರು ನಿಮಗೆ ಮತ್ತೆ ಗಾಡಿನ ತಗೊಂಡು ರೆಡಿ ಮಾಡ್ಬೇಕಾದ್ರೆ ಭಾಳ ಕೊಬ್ಬಿಂದ ಮಾತಾಡ್ತಾರೆ. ಕೆಲವೊಬ್ಬರು ವಾಯ್ಸ್ ಕೂಡ ರೈಸ್ ಮಾಡ್ತಾರೆ ನಮ್ಮ ಮೇಲೇ. ಅದು ನನಗೆ ಇಷ್ಟ ಆಗದಿರೋ ಮ್ಯಾಟರು. ಇವತ್ತು ನನಗೆ ಅದು ಆಯಿತು. ಇರಲಿ, ಆಯಿತಾ. ನಾನು ಹೇಳೋದು ಇಷ್ಟೇ, ನೀವು ಯಾವುದೇ ಕಾರಣಕ್ಕೂ ಗಾಡಿ ತೊಗೊಳಕ್ಕಿಂತ ಮುಂಚೆ ನನಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಇದು ನನ್ನ ಗಾಡಿ. ಸೊ ನಾನು ಗಾಡಿ ಸ್ಟೇರಿಂಗ್ ಇಟ್ಕೊಂಡು ಓಡಿಸ್ತಾ ಇದ್ದೀನಿ ಅಂದರೆ ಸ್ಪೀಡಾಗಿ ಹೋಗ್ಬೇಕಾದ್ರೆ ಅದೇ ಒಂದು ಕಡೆ ಸೈಡಿಗೆ ಹೋಗ್ತಾಯಿತ್ತು. ನಾನು ಸಡನ್ನಾಗಿ ಟರ್ನ್ ಮಾಡೋಕ್ಕಾಗ್ತಿಲ್ಲ, ಫುಲ್ ಟೈಟ್ ಆಗಿತ್ತು. ಬೇರಿಂಗೆಲ್ಲ ಲಾಕ್ ಆಗಿತ್ತು ಒಳಗಡೆ ಹೋಗಿ. ರಾಂಗ್ ಬೇರಿಂಗ್ ಕೂರಿಸಿದ್ದಾರೆ. ಸೊ ಅದ್ರದ್ದು ಕರೆಕ್ಟಾಗಿ ಕೂರಿಸಿರಲಿಲ್ಲ ಬೇರಿಂಗ್ನ. ಸೊ ಅದಕ್ಕಾಗಿ ಈ ಪ್ರಾಬ್ಲಮ್ ಆಗಿತ್ತು. ನೀವು ಸಮೇತ ಯಾವುದೇ ಕಾರಣಕ್ಕೂ ಒಂದು ಸತಿ ಏನಾದರೂ ಗಾಡಿನ ಬಿಟ್ಟಿದ್ದೀರಾ ಅಂದರೆ ದಯವಿಟ್ಟು ಚೆಕ್ ಮಾಡಿ. ಆ್ಯಕ್ಚುಲಿ ಹಿಮಾಲಯನ್ ಬೈಕಲ್ಲಿ ತುಂಬ ಪ್ರಾಬ್ಲಮ್ ಅಂದರೆ ಈ ಕೋನ್ ಸೆಟ್ಟು ಬೇರಿಂಗು ಯಾವಾಗಲೂ ಹೋಗ್ತಾ ಇರುತ್ತೆ. ಒಂದು ಆಫ್ ರೋಡಿಂಗ್ ಮಾಡಿದ್ರೆ ಒಂದು ಸತಿ ಕೋನ್ ಸೆಟ್ ಹೋಗ್ತಿರುತ್ತೆ, ಅಷ್ಟು ಪ್ರಾಬ್ಲಮ್ ಗಾಡಿ ಇದು. ಆದ್ರೂ ಕೆಲವೊಬ್ಬರಿಗೆ ಪುಣ್ಯ, ಅದು ಕೆಲವೊಬ್ಬರಿಗೆ ಲಕ್ ಅನಿಸುತ್ತೆ. ಕೆಲವೊಂದು ಗಾಡೀಲಿ ಪ್ರಾಬ್ಲಮ್ ಬರೋಲ್ಲ. ಬಟ್ ತುಂಬ ಗಾಡಿಗಳಲ್ಲಿ ಪ್ರಾಬ್ಲಮ್ ಒಂದೇ ಬರುತ್ತೆ ಈ ಕೋನ್ ಸೆಟ್ ಅನ್ನೋದು. ಅದಕ್ಕೆ ಚೇಂಜ್ ಮಾಡೋಕ್ಕೆ ಹೋದಾಗ ನಿಮ್ಗೆ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ಡಸ್ಟ್ ಸೀಲ್ ಹಾಕಿದ್ದಾರಾ, ಕ್ಯಾಪ್ ಹಾಕಿದ್ದಾರಾ, ಅಥವಾ ಟೈಟ್ ಇದೆಯಾ, ಅಥವಾ ಬೇರಿಂಗ್ ಕರೆಕ್ಟಾಗಿ ಕೆಳಗಡೆ ಸ್ಪೇಸಿಂಗ್ ಕರೆಕ್ಟಾಗಿ ಕೂತಿದೆಯಾ, ಅದ್ರ ಕೆಳಗಡೆ ಒಂದಿರುತ್ತೆ ಅಲ್ಲಿ ಸ್ಪೇಸಿಂಗ್ ಕೂತಿದೆಯಾ, ಎಲ್ಲನೂ ಚೆಕ್ ಮಾಡಿಕೊಂಡೇ ನೀವು ಗಾಡಿನ ತೊಗೊಂಬನ್ನಿ. ನೀವು ಒಂದು ಸತಿ ಬಿಲ್ ಮಾಡಿ ಗಾಡಿ ಹೊರಗೆ ತಂದಿದ್ದೀರ ಅಂದರೆ ಅವ್ರು ಏನೇ ಮಾಡಿದರೂ ನಿಮ್ಮ ಇಶ್ಯೂಸ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ನಾನಂತೂ ಸಿಕ್ಕಾಪಟ್ಟೆ ಫೇಸ್ ಮಾಡಿದ್ದೀನಿ ಈ ವಿಷಯದಲ್ಲಿ. ಅದು ನನಗೆ ಮಾತ್ರ ಹಿಂಗೇನೋ ಅಥವಾ ಬೇರೆ ಎಲ್ರಿಗೂ ಹಂಗೇನೋ ಗೊತ್ತಿಲ್ಲ ನನಗೆ. ಇರಲಿ.